ಇದು ಕನ್ನಡದ್ದೇ ವ್ಯಾಕರಣ. ಡಿ.ಎನ್. ಶಂಕರ್ ಭಟ್. ಓದುತ್ತಿರುವುದು ಡಿ.ಎನ್.ಎಸ್. ಶಂಕರ್ ಭಟ್ ಅವರ ಮಗಳು ಮಾಲತಿ ಭಟ್. 1.2.7 ಪದರೂಪಗಳ ಇಟ್ಟಳ. ಪದಗಳನ್ನು ವಾಕ್ಯಗಳಲ್ಲಿ ಬಳಸುವಾಗ ಎಲ್ಲ ಕಡೆಗಳಲ್ಲೂ ಅವನ್ನು ಒಂದೇ ರೂಪದಲ್ಲಿ ಬಳಸಲು ಬರುವುದಿಲ್ಲ. ಅವುಗಳಲ್ಲಿ ಹೆಚ್ಚಿನವಕ್ಕೂ ಒಟ್ಟುಗಳನ್ನು ಸೇರಿಸಿ ಬೇರೆ ಬೇರೆ ಪದರೂಪಗಳನ್ನು ಉಂಟುಮಾಡಿ ಬಳಸಬೇಕಾಗುತ್ತದೆ. ಎತ್ತುಗೆಗೆ ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಗಮನಿಸಬಹುದು. 1 ಕ ಬಿರುಗಾಳಿಗೆ ಮರ ಉರುಳಿತು. 1 ಚ ಮರವನ್ನು ಕಡಿದು ಹಾಕಿದರು. 1 ಟ ಆತ ಮರದಿಂದ ಕೆಳಗೆ ಇಳಿಯುತ್ತಿದ್ದಾನೆ. 1 ತ ಈ ಮರಕ್ಕೆ ಹತ್ತಲು ಏಣಿ ಬೇಕು. 1 ಪ ಆ ಮರದಲ್ಲಿ ಹೂ ಬಿಟ್ಟಿಲ್ಲ. ಮರ ಎಂಬ ಪದವನ್ನು ಮೇಲಿನ ವಾಕ್ಯಗಳಲ್ಲಿ ಬಳಸಲು ಅದಕ್ಕೆ ಮರ, ಮರವನ್ನು, ಮರದಿಂದ, ಮರಕ್ಕೆ ಮತ್ತು ಮರದಲ್ಲಿ ಎಂಬ 5 ಬಗೆಯ ಪದರೂಪಗಳು ಬೇಕಾಗುತ್ತವೆ. ಇವು ಮರಕ್ಕೂ ವಾಕ್ಯದ ಎಸಕ ಪದಕ್ಕೂ ನಡುವೆ ಎಂತಹ ಪತ್ತುಗೆ ಇದೆ ಎಂಬುದನ್ನು ತಿಳಿಸುತ್ತವೆ. ಇದಲ್ಲದೆ ಮರ ಎಂಬ ಪದಕ್ಕೂ ಬೇರೆ ಹೆಸರು ಪದಗಳಿಗೂ ನಡುವೆ ಎಂತಹ ಪತ್ತುಗೆ ಇದೆ ಎಂಬುದನ್ನು ತಿಳಿಸುವವು ಮರದ, ಮರಕ್ಕಿಂತ, ಮತ್ತು ಅದು ಗುರುತಿಸುವ ವಸ್ತುವಿನ ಎಣಿಕೆಯನ್ನು ತಿಳಿಸುವವು ಮರಗಳು ಎಂಬುದಾಗಿ ಬೇರೆಯೂ ಕೆಲವು ಪದರೂಪಗಳು ಅದಕ್ಕೆ ಬೇಕಾಗುತ್ತವೆ. ಇವು ಹೆಸರು ಪದಗಳಿಗೆ ಬೇಕಾಗುವಂತಹ ಪದರೂಪಗಳು. ಎಸಕ ಪದಗಳಿಗೆ ಇವಕ್ಕಿಂತ ತೀರಾ ಬೇರಾಗಿರುವ ಹಲವು ಬಗೆಯ ಪದರೂಪಗಳು ಬೇಕಾಗುತ್ತವೆ. ಎತ್ತುಗೆಗೆ 10 ಎಂಬ ಎಸಕ ಪದವನ್ನು ಬಳಸಿರುವ ಕೆಳಗಿನ ವಾಕ್ಯಗಳನ್ನು ಗಮನಿಸಬಹುದು. 2 ಕ ಹುಡುಗ ಮರಕ್ಕೆ ಹತ್ತಿದ. 2 ಚ ಬೆಕ್ಕು ಮರಕ್ಕೆ ಹತ್ತಿತು. 2 ಟ ಬೆಕ್ಕು ಮರಕ್ಕೆ ಹತ್ತುತ್ತದೆ. 2 ತ ಹುಡುಗ ಮರಕ್ಕೆ ಹತ್ತಲಿ. 2 ಪ ಹುಡುಗನನ್ನು ಮರಕ್ಕೆ ಹತ್ತಿಸಿದರು. 10 ಎಂಬ ಎಸಕ ಪದವನ್ನು ಮೇಲಿನ ವಾಕ್ಯಗಳಲ್ಲಿ ಬಳಸಲು ಹತ್ತಿದ, ಹತ್ತಿತು, ಹತ್ತುತ್ತದೆ, ಹತ್ತಲಿ ಮತ್ತು ಹತ್ತಿಸಿದರು ಎಂಬ 5 ಪದರೂಪಗಳು ಬೇಕಾಗಿವೆ. ಬೇರೆ ಬಗೆಯ ವಾಕ್ಯಗಳಲ್ಲಿ ಬಳಸಲು ಅದಕ್ಕೆ ಇಂತಹ ಇನ್ನೂ ಹಲವಾರು ಪದರೂಪಗಳು ಬೇಕಾಗುತ್ತವೆ. ಎಸಕ ಪದಗಳಿಗಿರುವ ಈ ಪದರೂಪಗಳು ಓದುಗರಿಗೆ ಹಲವು ಬಗೆಯ ತಿಳುವಳಿಕೆಗಳನ್ನು ಕೊಡುತ್ತವೆ. ಅವುಗಳ ಕೊನೆಯಲ್ಲಿ ಬರುವ ಅ, ತು, ಅದೆ, ಅಲಿ, ಅರು ಎಂಬಂತಹ ಗುರುತಿನ ಒಟ್ಟುಗಳು ಅವು ತಿಳಿಸುವ ಎಸಕದಲ್ಲಿ ತೊಡಗಿರುವವರು, ಆಗುಗ ಇಲ್ಲವೇ ಮಾಡುಗ ಯಾರು ಎಂಬುದನ್ನು ಅಡಕವಾಗಿ ತಿಳಿಸುತ್ತವೆ. ಇವುಗಳ ಮೊದಲು ಬರುವ ಇದ್, ಈ, ಉತ್ ಎಂಬಂತಹ ಹೊತ್ತಿನ ಒಟ್ಟುಗಳು ವಾಕ್ಯವನ್ನು ಆಡಿದ ಹೊತ್ತಿಗೂ ಎಸಕ ನಡೆಯುವ ಹೊತ್ತಿಗೂ ನಡುವಿರುವ ಸಂಬಂಧವನ್ನು ತಿಳಿಸುತ್ತವೆ. ಹತ್ತಿಸಿದರು ಎಂಬ ಪದರೂಪದಲ್ಲಿ ಬಂದಿರುವ ಇಸು ಎಂಬ ಒಟ್ಟು ಎಸಕವನ್ನು ಅದರ ಮಾಡುಗನಿಂದ ಬೇರೆ ಯಾರೋ ಮಾಡಿಸಿದರು ಎಂಬುದನ್ನು ತಿಳಿಸುತ್ತದೆ. ಹತ್ತಲಿ ಎಂಬ ಪದರೂಪದಲ್ಲಿ ಬಂದಿರುವ ಅಲಿ ಎಂಬ ಒಟ್ಟು ಎಸಕಕ್ಕೆ ಆಡುಗನ ಒಪ್ಪಿಗೆ ಇದೆ ಎಂಬುದನ್ನು ತಿಳಿಸುತ್ತದೆ. ಎಸಕದ ಕುರಿತಾಗಿ ಇಂತಹ ಹಲವು ಬಗೆಯ ವಿಷಯಗಳನ್ನು ತಿಳಿಸುವುದಕ್ಕಾಗಿ ಎಸಕ ಪದಗಳಿಗೆ ಹಲವು ಬಗೆಯ ಪದರೂಪಗಳು ಬೇಕಾಗುತ್ತವೆ. ಇದೇ ರೀತಿಯಲ್ಲಿ ವಾಕ್ಯಗಳಲ್ಲಿ ಬರುವ ಪರಿಚಯ ಪದಗಳು, ಆಡುಪದಗಳು, ತೋರು ಪದಗಳು, ಎಣಿಕೆ ಪದಗಳು ಮೊದಲಾದವಕ್ಕೂ ಕೆಲವು ಹೆಚ್ಚಿನ ಪದರೂಪಗಳು ಬೇಕಾಗುತ್ತವೆ. 1.2.8 ಪದಕಂತೆಗಳ ಇಟ್ಟಳ. ಒಂದು ವಾಕ್ಯದ ಹುರುಳೇನೆಂಬುದನ್ನು ಸರಿಯಾಗಿ ವಿವರಿಸಬೇಕಿದ್ದಲ್ಲಿ ಅದನ್ನು ಪದಗಳಾಗಿ ಮಾತ್ರವಲ್ಲದೆ ಪದಕಂತೆಗಳಾಗಿಯೂ ಒಡೆಯಬೇಕಾಗುತ್ತದೆ. ಎತ್ತುಗೆಗೆ ಚಿಕ್ಕ ಹುಡುಗ 10 ರೊಟ್ಟಿ ತಿಂದ ಎಂಬ ವಾಕ್ಯವನ್ನು ಗಮನಿಸಬಹುದು. ಇದನ್ನು ಚಿಕ್ಕ ಹುಡುಗ 10 ರೊಟ್ಟಿ ಮತ್ತು ತಿಂದ ಎಂಬ 5 ಪದಗಳಾಗಿ ಒಡೆಯಬಲ್ಲೆವು. ಆದರೆ ಹೀಗೆ ಮಾಡುವುದರ ಮೂಲಕ ಆ ವಾಕ್ಯದ ಹುರುಳು ಎಂತಹದು ಎಂಬುದನ್ನು ಸರಿಯಾಗಿ ವಿವರಿಸಲು ಬರುವುದಿಲ್ಲ. ಇದಕ್ಕಾಗಿ ನಾವು ಆ ವಾಕ್ಯವನ್ನು ಬೇರೆ ರೀತಿಯಾಗಿ ಒಡೆಯಬೇಕಾಗುತ್ತದೆ.
ಅದರಲ್ಲಿ ಬಂದಿರುವ 5 ಪದಗಳಲ್ಲಿ ಮೊದಲನೆಯ 2 ಪದಗಳನ್ನು ಒಟ್ಟಿಗೆ ಚಿಕ್ಕ ಹುಡುಗ ಎಂಬ ಒಂದು ಪದಕಂತೆಯಾಗಿ ಮತ್ತು ಆಮೇಲಿನ 2 ಪದಗಳನ್ನು ಒಟ್ಟಿಗೆ 10 ರೊಟ್ಟಿ ಎಂಬ ಇನ್ನೊಂದು ಪದಕಂತೆಯಾಗಿ ಒಡೆಯಬೇಕಾಗುತ್ತದೆ. ಯಾಕೆಂದರೆ ಆ ವಾಕ್ಯ ತಿಂದ ಎಂಬುದಾಗಿ ಒಂದು ಎಸಕವನ್ನು ತಿಳಿಸುತ್ತಿದ್ದು, ಅದರಲ್ಲಿ ತೊಡಗಿಕೊಂಡಿರುವ ವ್ಯಕ್ತಿ ಮತ್ತು ವಸ್ತುಗಳಲ್ಲಿ ತಿಂದುದು ಯಾರು ಎಂಬುದನ್ನು ಚಿಕ್ಕ ಹುಡುಗ ಎಂಬ ಪದಕಂತೆ ತಿಳಿಸುತ್ತದೆ ಮತ್ತು ತಿಂದುದು ಏನನ್ನು ಎಂಬುದನ್ನು 10 ರೊಟ್ಟಿ ಎಂಬ ಪದಕಂತೆ ತಿಳಿಸುತ್ತದೆ. ಕನ್ನಡದಲ್ಲಿ ಎಂತಹ ಪದಕಂತೆಗಳೆಲ್ಲ ಬಳಕೆಯಾಗುತ್ತವೆ, ಅವುಗಳ ಇಟ್ಟಳ ಎಂತಹದು, ಅವುಗಳಲ್ಲಿ ಬರುವ ಪದಗಳನ್ನು ಹೇಗೆ ಅಣಿಗೊಳಿಸಲಾಗುತ್ತದೆ ಎಂಬುದನ್ನು 6ನೇ ಪಸುಗೆಯಲ್ಲಿ ವಿವರಿಸಲಾಗಿದೆ. 1.3 ವಾಕ್ಯಗಳ ಇಟ್ಟಳ. ಕನ್ನಡ ನುಡಿ ತಿಳಿದಿರುವವರಿಗೆಲ್ಲ ಅದರ ಒಂದು ವಾಕ್ಯವನ್ನು ಓದಿದಾಗ ಇಲ್ಲವೇ ಕೇಳಿದಾಗ ಅದು ಏನನ್ನು ಹೇಳುತ್ತದೆ ಎಂಬುದು ಗೊತ್ತಾಗುತ್ತದೆ. ಆದರೆ ಅವರಿಗೆ ಇದು ಹೇಗೆ ಗೊತ್ತಾಗುತ್ತದೆ? ಆ ವಾಕ್ಯದಲ್ಲಿ ಬಂದಿರುವ ಪದಗಳ ಹುರುಳು ಅವರಿಗೆ ಗೊತ್ತಿರುವುದರಿಂದ ವಾಕ್ಯದ ಹುರುಳು ಗೊತ್ತಾಗುತ್ತದೆ ಎಂದಿಷ್ಟೇ ಹೇಳಿದರೆ ಅದು ಸರಿಯಾಗುವುದಿಲ್ಲ. ಯಾಕೆಂದರೆ ಒಂದು ವಾಕ್ಯ ಏನು ಹೇಳುತ್ತಿದೆ ಎಂಬುದು ಅದರಲ್ಲಿ ಬಂದಿರುವ ಪದಗಳ ಹುರುಳನ್ನು ಮಾತ್ರವಲ್ಲದೆ ಆ ಪದಗಳನ್ನು ಅದರಲ್ಲಿ ಹೇಗೆ ಅಣಿಗೊಳಿಸಲಾಗಿದೆ ಎಂಬುದರ ಮೇಲೂ ಅವಲಂಬಿಸಿರುತ್ತದೆ. ಹಾಗಾಗಿ ಪದಗಳನ್ನು ಕೆಲವು ಗುಂಪುಗಳಲ್ಲಿ ಹೊಂದಿಸಿಕೊಂಡು ಅವುಗಳಿಂದ ವಾಕ್ಯದ ಹುರುಳನ್ನು ಪಡೆಯುವ ಅಳವು ಓದುಗನಲ್ಲಿರಬೇಕಾಗುತ್ತದೆ. ಎತ್ತುಗೆಗೆ ಕೆಳಗೆ ಕೊಟ್ಟಿರುವ ವಾಕ್ಯವನ್ನು ಗಮನಿಸಬಹುದು. 3. ಹುಲಿಯ ಬಾಯಿಗೆ ಬಿದ್ದ ದನದ ಕರು ಕೂಗಾಡುತ್ತಿದೆ. ಈ ವಾಕ್ಯವನ್ನು ಓದಿದವರಲ್ಲಿ ಕೆಲವರಿಗೆ ಅದು ಒಂದು ದನದ ಕರು ಹುಲಿಯ ಬಾಯಿಗೆ ಬಿದ್ದು ಕೂಗಾಡುತ್ತಿದೆ ಎಂಬುದನ್ನು ತಿಳಿಸುತ್ತಿದೆ ಎಂದು ಅನಿಸಬಹುದು. ಆದರೆ ಬೇರೆ ಕೆಲವರಿಗೆ ಅದು ಒಂದು ದನ ಹುಲಿಯ ಬಾಯಿಗೆ ಬಿದ್ದಿದೆ ಮತ್ತು ಹಾಗಾಗಿ ಅದರ ಕರು ಕೂಗಾಡುತ್ತಿದೆ ಎಂಬುದನ್ನು ತಿಳಿಸುತ್ತಿದೆ ಎಂದು ಅನಿಸಬಹುದು. ಈ ವಾಕ್ಯದ ಪದಗಳನ್ನು 2 ಬಗೆಗಳಲ್ಲಿ ಗುಂಪುಗೂಡಿಸಲು ಬರುತ್ತದೆ ಎಂಬುದೇ ಅದು ಹೀಗೆ ಅದರ ಓದುಗರಲ್ಲಿ 2 ಬಗೆಯ ಅನಿಸಿಕೆಗಳನ್ನು ಮೂಡಿಸಲು ಕಾರಣ. ಇದನ್ನೇ ಇನ್ನೊಂದು ಬಗೆಯಲ್ಲಿ ಹೇಳುವುದಾದರೆ, ಮೇಲಿನ ವಾಕ್ಯಕ್ಕೆ 2 ಬಗೆಯ ಇಟ್ಟಳಗಳಿವೆ. 1. ಅದರಲ್ಲಿ ಹುಲಿಯ ಬಾಯಿಗೆ ಬಿದ್ದ ಎಂಬುದು ನೇರವಾಗಿ ದನದ ಕರುವಿನ ಪರಿಚಯವೊಂದನ್ನು ತಿಳಿಸುತ್ತಿರಬಹುದು. ಇಲ್ಲವೇ 2. ಹುಲಿಯ ಬಾಯಿಗೆ ಬಿದ್ದ ಎಂಬುದು ದನದ ಪರಿಚಯನ್ನು ಮತ್ತು ಅವೆರಡೂ ಒಟ್ಟು ಸೇರುವ ಹುಲಿಯ ಬಾಯಿಗೆ ಬಿದ್ದ ದನದ ಎಂಬುದು ಕರುವಿನ ಪರಿಚಯನ್ನು ತಿಳಿಸುತ್ತಿರಬಹುದು. ಇದನ್ನೇ ಕಂಸಗಳನ್ನು ಬಳಸಿ ಕೆಳಗೆ ಕೊಟ್ಟಿರುವ ಹಾಗೆ ತೋರಿಸಬಹುದು. ಕ. ಹುಲಿಯ ಬಾಯಿಗೆ ಬಿದ್ದ ದನದ ಕರು ಕೂಗಾಡುತ್ತಿದೆ. ಚ. ಹುಲಿಯ ಬಾಯಿಗೆ ಬಿದ್ದ ದನದ ಕರು ಕೂಗಾಡುತ್ತಿದೆ. ವಾಕ್ಯಗಳಲ್ಲಿ ಬರುವ ಇಂತಹ ಪದಗಳ ಗುಂಪುಗಳಲ್ಲಿ ಕೆಲವನ್ನು ಪದಕಂತೆಗಳು ಎಂಬುದಾಗಿ ಮತ್ತು ಬೇರೆ ಕೆಲವನ್ನು ಒಳವಾಕ್ಯಗಳು ಎಂಬುದಾಗಿ ಹೆಸರಿಸಬೇಕಾಗುತ್ತದೆ. ಮೇಲೆ ಮೊದಲನೇ ಇಟ್ಟಳದಲ್ಲಿ ಎಂದರೆ ಕದಲ್ಲಿ ಬಂದಿರುವ ದನದ ಕರು ಎಂಬುದು ಒಂದು ಪದಕಂತೆ ಮತ್ತು ಹುಲಿಯ ಬಾಯಿಗೆ ಬಿದ್ದ ಎಂಬುದು ಒಂದು ಒಳವಾಕ್ಯ. ದನದ ಕರು ಎಂಬುದರಲ್ಲಿ ಕರುವಿನ ಪರಿಚಯವೊಂದನ್ನು ತಿಳಿಸುವುದಕ್ಕಾಗಿ ಕರು ಎಂಬ ಪದದೊಂದಿಗೆ ದನದ ಎಂಬ ಪದರೂಪವನ್ನು ಬಳಸಲಾಗಿದೆ. ಇದಕ್ಕೆ ಬದಲು ಹುಲಿಯ ಬಾಯಿಗೆ ಬಿದ್ದ ಎಂಬುದರಲ್ಲಿ ಕರುವಿನ ಬೇರೊಂದು ಪರಿಚಯನ್ನು ತಿಳಿಸುವುದಕ್ಕಾಗಿ ಕರು ಹುಲಿಯ ಬಾಯಿಗೆ ಬಿತ್ತು ಎಂಬ ವಾಕ್ಯವನ್ನು ಒಂದು ಒಳವಾಕ್ಯವನ್ನಾಗಿ ಮಾರ್ಪಡಿಸಿ ಬಳಸಲಾಗಿದೆ. ಒಂದು ವಾಕ್ಯ ಏನು ಹೇಳುತ್ತಿದೆ ಎಂಬುದು ನಮಗೆ ಗೊತ್ತಾಗುತ್ತಿದೆಯಾದರೆ ಅದರಲ್ಲಿ ಬಂದಿರುವ ಪದಗಳನ್ನು ಪದಕಂತೆಗಳಾಗಿ ಮತ್ತು ಒಳವಾಕ್ಯಗಳಾಗಿ ಜೋಡಿಸಿಕೊಳ್ಳುವುದು ಹೇಗೆ ಎಂಬುದು ನಮಗೆ ಗೊತ್ತಿದೆಯೆಂದೇ ಹೇಳಬಹುದು. ಇಂತಹ ತಿಳಿವು ನಮ್ಮಲ್ಲಿದೆ ಎಂಬುದಕ್ಕೆ ಕನ್ನಡದಲ್ಲಿಲ್ಲದ ಪದಗಳನ್ನು ಬಳಸಿ ಉಂಟು ಮಾಡಿರುವ ಕೆಳಗಿನ ವಾಕ್ಯ ಒಂದು ಒಳ್ಳೆಯ ಎತ್ತುಗೆ. 4. ಪಲುಕನ್ನು ಬಿಂಗಿ ಕಮ್ಮತನ ಪಂಗು ನೋಯುತ್ತಿದೆ. ಈ ವಾಕ್ಯದಲ್ಲಿ ನೋಯು ಎಂಬ ಪದ ಮಾತ್ರ ಕನ್ನಡದ್ದು.
ಉಳಿದವು ಕನ್ನಡದ ಪದಗಳ ಹಾಗೆ ಕಾಣಿಸುತ್ತವೆ, ಆದರೆ ನಿಜಕ್ಕೂ ಅಂತಹ ಪದಗಳು ಕನ್ನಡದಲ್ಲಿಲ್ಲ. ಹಾಗಿದ್ದರೂ ಕಮ್ಮತ ಎಂಬಾತ ಏನೋ ಮಾಡಿದುದರಿಂದಾಗಿ, ಪಲುಕನ್ನು ಬಿಂಗಿದುದರಿಂದಾಗಿ ಆತನ ಒಂದು ಅಂಗ ಪಂಗು ನೋಯುತ್ತಿದೆ ಎಂಬಂತಹ ಹುರುಳನ್ನು ನಾವು ಮೇಲಿನ ವಾಕ್ಯದಿಂದ ಪಡೆಯಬಲ್ಲೆವು. ಇದು ಹೇಗೆ ಸಾಧ್ಯವಾಗುತ್ತದೆ? ಪದಗಳ ಹುರುಳು ತಿಳಿಯದಿದ್ದರೂ ವಾಕ್ಯದಲ್ಲಿ ಬಳಕೆಯಾಗಿರುವ ಇಟ್ಟಳ ಎಂತಹದು ಎಂಬುದನ್ನು ನಾವು ಕಂಡುಕೊಳ್ಳಬಲ್ಲೆವು. ಇದಲ್ಲದೆ ಆ ಇಟ್ಟಳದಲ್ಲಿ ಯಾವ ಪದ ಎಲ್ಲಿ ಬಳಕೆಯಾಗಿದೆ ಎಂಬುದನ್ನು ಗಮನಿಸಿ ಅದು ಎಂತಹ ಕೆಲಸವನ್ನು ನಡೆಸುತ್ತಿರಬಹುದು ಎಂಬುದನ್ನು ಊಹಿಸಬಲ್ಲೆವು. ಆದರೆ ಈ ತಿಳುವಳಿಕೆ ನಮ್ಮ ಮಿದುಳಿನಲ್ಲಿ ಅರಿವಿಗೆ ಎಟಕದ ರೂಪದಲ್ಲಿರುತ್ತದೆ ಮತ್ತು ಅದೇ ರೂಪದಲ್ಲಿ ಬಳಕೆಯಾಗುತ್ತಿರುತ್ತದೆ. ಕನ್ನಡದ ವ್ಯಾಕರಣ ಇದನ್ನು ಅರಿವಿಗೆ ಎಟುಕುವಂತೆ ಮಾಡಬೇಕಾಗುತ್ತದೆ. 1.3.1 ಕನ್ನಡ ವಾಕ್ಯಗಳ ಮುಖ್ಯ ಇಟ್ಟಳಗಳು. ಕನ್ನಡದಲ್ಲಿ ಬಳಕೆಯಾಗುವ ವಾಕ್ಯಗಳನ್ನು ಸುಳುವಾಕ್ಯಗಳು, ಜೋಡುವಾಕ್ಯಗಳು ಮತ್ತು ಸಿಕ್ಕಲು ವಾಕ್ಯಗಳು ಎಂಬುದಾಗಿ 3 ಗುಂಪುಗಳಲ್ಲಿ ಸೇರಿಸಿ ಹೇಳಬಹುದು. ಇವುಗಳಲ್ಲಿ ಜೋಡುವಾಕ್ಯಗಳನ್ನು 2 ಇಲ್ಲವೇ ಹೆಚ್ಚು ಸುಳುವಾಕ್ಯಗಳನ್ನು ಒಟ್ಟಿಗೆ ಸೇರಿಸಿ ಉಂಟು ಮಾಡಲಾಗುತ್ತದೆ ಮತ್ತು ಸಿಕ್ಕಲು ವಾಕ್ಯಗಳನ್ನು ಒಂದು ಸುಳುವಾಕ್ಯದೊಳಗೆ 1 ಇಲ್ಲವೇ ಹೆಚ್ಚು ಸುಳುವಾಕ್ಯಗಳನ್ನು ಒಳವಾಕ್ಯಗಳಾಗಿ ಬಳಸಿ ಉಂಟು ಮಾಡಲಾಗುತ್ತದೆ. ಎತ್ತುಗೆಗೆ ಕೆಳಗೆ ಕೊಟ್ಟಿರುವ 3 ವಾಕ್ಯಗಳನ್ನು ಗಮನಿಸಬಹುದು. 5 ಕ ರಾಜು ಮನೆಗೆ ಬಂದ. 5 ಚ ರಾಜು ಮನೆಗೆ ಬಂದ ಮತ್ತು ಊಟ ಮಾಡಿದ. 5 ಟ ಮನೆಗೆ ಬಂದ ರಾಜು ಊಟ ಮಾಡಿದ. 5 ಕದಲ್ಲಿ ಒಂದು ಸುಳುವಾಕ್ಯ ಬಂದಿದೆ. 5 ಚದಲ್ಲಿ ಅದೇ ಸುಳುವಾಕ್ಯವನ್ನು ಇನ್ನೊಂದು ಸುಳುವಾಕ್ಯದೊಂದಿಗೆ ಸೇರಿಸಿರುವ ಒಂದು ಜೋಡು ವಾಕ್ಯ ಬಂದಿದೆ ಮತ್ತು 5 ಟದಲ್ಲಿ ಆ ಸುಳುವಾಕ್ಯವನ್ನು ಮನೆಗೆ ಬಂದ ಎಂಬ ಒಳವಾಕ್ಯವನ್ನಾಗಿ ಮಾರ್ಪಡಿಸಿ ಅದನ್ನು ಎರಡನೇ ಸುಳುವಾಕ್ಯದ ಒಂದು ಪದಕಂತೆಯೊಳಗೆ ಇರಿಸಿರುವ ಸಿಕ್ಕಲು ವಾಕ್ಯ ಬಂದಿದೆ. ಜೋಡು ವಾಕ್ಯಗಳನ್ನು ಮತ್ತು ಸಿಕ್ಕಲು ವಾಕ್ಯಗಳನ್ನು ಹೀಗೆ ಸುಳುವಾಕ್ಯಗಳನ್ನು ಒಟ್ಟು ಸೇರಿಸುವ ಇಲ್ಲವೇ ಅವುಗಳಲ್ಲಿ ಮಾರ್ಪಾಡುಗಳನ್ನು ಮಾಡುವ ಮೂಲಕ ಪಡೆಯಬಹುದು. ಹಾಗಾಗಿ ಈ ಹೊತ್ತುಗೆಯಲ್ಲಿ ಕನ್ನಡದಲ್ಲಿ ಬಳಕೆಯಾಗುವ ಸುಳುವಾಕ್ಯಗಳ ಇಟ್ಟಳಗಳು ಎಂತಹವು ಎಂಬುದನ್ನು ಮೊದಲಿಗೆ ವಿವರಿಸಲಾಗಿದೆ ಮತ್ತು ಅವನ್ನು ಬಳಸಿ ಜೋಡು ವಾಕ್ಯಗಳನ್ನು ಮತ್ತು ಸಿಕ್ಕಲು ವಾಕ್ಯಗಳನ್ನು ಉಂಟು ಮಾಡುವ ಬಗೆ ಹೇಗೆ ಎಂಬುದನ್ನು ಆಮೇಲೆ ವಿವರಿಸಲಾಗಿದೆ. ಕನ್ನಡದ ಸುಳುವಾಕ್ಯಗಳನ್ನೆಲ್ಲ ಎಸಕವನ್ನು ತಿಳಿಸುವವು ಮತ್ತು ಇರುಹವನ್ನು ತಿಳಿಸುವವು ಎಂಬುದಾಗಿ 2 ಗುಂಪುಗಳಲ್ಲಿ ಅಣಿಗೊಳಿಸಬಹುದು. ಸುನೀಲ್ ಮನೆಗೆ ಹೋದ ಎಂಬ ವಾಕ್ಯ ಒಂದು ಎಸಕವನ್ನು, ಹೋಗುವಿಕೆಯನ್ನು ತಿಳಿಸುತ್ತದೆ ಮತ್ತು ಸುನೀಲ್ ಮೈಗಳ್ಳ ಎಂಬುದು ಒಂದು ಇರುಹವನ್ನು ತಿಳಿಸುತ್ತದೆ. ಈ ರೀತಿ ಎಸಕ ಇಲ್ಲವೇ ಇರುಹವನ್ನು ತಿಳಿಸುವುದು ಮಾತ್ರವಲ್ಲದೆ ತಿಳಿಯದಿರುವುದನ್ನು ತಿಳಿಯಲು ಯಾರನ್ನಾದರೂ ಕೇಳುವುದು, ಮಾಡಲಾಗದ ಕೆಲಸವನ್ನು ಇನ್ನೊಬ್ಬರ ಹತ್ತಿರ ಮಾಡಲು ಹೇಳುವುದು, ಮಾಡಬೇಕೆಂದಿರುವ ಕೆಲಸಕ್ಕೆ ಇನ್ನೊಬ್ಬರ ಒಪ್ಪಿಗೆ ಪಡೆಯುವುದು, ಮಾಡಬಾರದ ಕೆಲಸವನ್ನು ಇನ್ನೊಬ್ಬರು ಮಾಡದಂತೆ ತಡೆಯುವುದು ಮೊದಲಾದ ಬೇರೆಯೂ ಹಲವು ಬಗೆಯ ಮಾತಿನ ಕೆಲಸಗಳನ್ನು ವಾಕ್ಯಗಳ ಮೂಲಕ ನಡೆಸಲು ಬರುತ್ತದೆ ಮತ್ತು ಇದಕ್ಕಾಗಿ ಒಂದೇ ವಾಕ್ಯವನ್ನು ಬೇರೆ ಬೇರೆ ರೂಪಗಳಲ್ಲಿ ಬಳಸಲಾಗುತ್ತದೆ. ಎತ್ತುಗೆಗೆ ಮೇಲೆ ಕೊಟ್ಟಿರುವ ಎಸಕ ಮತ್ತು ಇರುಹಗಳನ್ನು ತಿಳಿಸುವ 2 ವಾಕ್ಯಗಳಿಗಿರುವ ಇಂತಹ ಹಲವು ರೂಪಗಳನ್ನು ಕೆಳಗೆ ಕೊಡಲಾಗಿದೆ. 6 ಕ ಸುನೀಲ್ ಮನೆಗೆ ಹೋಗಿದ್ದಾನೆ. 6 ಚ ಸುನೀಲ್ ಮನೆಗೆ ಹೋಗಿದ್ದಾನೋ. 6 ಟ ಸುನೀಲ್ ಮನೆಗೆ ಹೋಗಲಿ. 6 ತ ಸುನೀಲ್ ಮನೆಗೆ ಹೋಗಲೋ. 6 ಪ ಸುನೀಲ್ ಮನೆಗೆ ಹೋಗದಿರಲಿ. 7 ಕ ಸುನೀಲ್ ಮೈಗಳ್ಳ. 7 ಚ ಸುನೀಲ್ ಮೈಗಳ್ಳನೋ. 7 ಟ ಸುನೀಲ್ ಮೈಗಳ್ಳನಲ್ಲ. 7 ತ ಸುನೀಲ್ ಮೈಗಳ್ಳನಿರಬಹುದು. 7 ಪ ಸುನೀಲ್ ಮೈಗಳ್ಳನಿರಲಾರ. ವಾಕ್ಯಗಳ ಮೂಲಕ ಎಸಕ ಇಲ್ಲವೇ ಇರುಹಗಳನ್ನು ಇನ್ನೊಬ್ಬರಿಗೆ ತಿಳಿಸುವ ಕೆಲಸವೇ ಮೇಲೆ ಕೊಟ್ಟಿರುವ ಕೆಲಸಗಳಲ್ಲೆಲ್ಲ ಅತ್ಯಂತ ಮುಖ್ಯವಾದುದು. ಹಾಗಾಗಿ
ವಾಕ್ಯಗಳ ಇಟ್ಟಳವೆಂತಹದು ಎಂಬುದನ್ನು ತಿಳಿದುಕೊಳ್ಳಬೇಕೆಂದಿರುವವರು ಮೊದಲಿಗೆ ಈ ತಿಳಿಸುವ ಕೆಲಸದಲ್ಲಿ ಬಳಕೆಯಾಗುವ ವಾಕ್ಯಗಳು ಎಂತಹವು ಎಂಬುದನ್ನು ತಿಳಿದುಕೊಳ್ಳುವುದು ಒಳ್ಳೆಯದು. ಬೇರೆ ಕೆಲಸಗಳಲ್ಲಿ ಬಳಕೆಯಾಗುವ ವಾಕ್ಯಗಳನ್ನೆಲ್ಲ ಆಮೇಲೆ ಅಂತಹ ತಿಳಿಸುವ ವಾಕ್ಯಗಳಲ್ಲೇನೆ ಹಲವು ಬಗೆಯ ಮಾರ್ಪಾಡುಗಳನ್ನು ಮಾಡುವ ಮೂಲಕ ಪಡೆಯಲು ಬರುತ್ತದೆ. ಎತ್ತುಗೆಗೆ 6 ಬಂದಿರುವ ಸುನೀಲ್ ಮನೆಗೆ ಹೋಗಿದ್ದಾನೆ ಎಂಬ ವಾಕ್ಯವನ್ನು ತಿಳಿಸುವ ಕೆಲಸಕ್ಕಾಗಿ ಬಳಸಲಾಗುತ್ತದೆ. ಆ ವಾಕ್ಯಕ್ಕೆ ಓ ಎಂಬ ಒಟ್ಟನ್ನು ಸೇರಿಸಿ ಕೇಳುವ ಕೆಲಸಕ್ಕಾಗಿ ಬಳಕೆಯಾಗುವ 6 ವಾಕ್ಯವನ್ನು ಪಡೆಯಲಾಗುತ್ತದೆ. ಅದೇ 6 ವಾಕ್ಯದಲ್ಲಿ ಬಳಕೆಯಾಗಿರುವ ಹೋಗು ಎಂಬ ಎಸಕ ಪದಕ್ಕೆ ನೇರವಾಗಿ ಅಲಿ ಎಂಬ ಒಟ್ಟನ್ನು ಸೇರಿಸಿ ಒಪ್ಪಿಗೆ ಕೊಡುವ 6 ವಾಕ್ಯವನ್ನು ಪಡೆಯಲಾಗುತ್ತದೆ. ಅದಕ್ಕೇನೆ ಅಲು ಮತ್ತು ಓ ಎಂಬ ಒಟ್ಟುಗಳನ್ನು ಸೇರಿಸಿ ಒಪ್ಪಿಗೆ ಕೇಳುವ 6 ವಾಕ್ಯವನ್ನು ಪಡೆಯಲಾಗುತ್ತದೆ. ಮತ್ತು ಅದರ ಅಲ್ಲಗೆಳೆಯುವ ಹೋಗದೆ ಎಂಬ ರೂಪಕ್ಕೆ ಇರಲಿ ಎಂಬ ಪದವನ್ನು ಸೇರಿಸಿ ಹೋಗುವುದನ್ನು ತಡೆಯುವ ಕೆಲಸವನ್ನು ನಡೆಯಬಲ್ಲ 6 ವಾಕ್ಯವನ್ನು ಪಡೆಯಲಾಗುತ್ತದೆ. ಎಸಕಗಳನ್ನು ತಿಳಿಸುವ ವಾಕ್ಯಗಳಲ್ಲೆಲ್ಲ ಒಂದು ಎಸಕ ಪದ ಆ ವಾಕ್ಯಗಳ ತಿರುಳು ಪದವಾಗಿ ಬಂದಿರುತ್ತದೆ. ಇದನ್ನು ಸಾಮಾನ್ಯವಾಗಿ ವಾಕ್ಯದ ಕೊನೆಯಲ್ಲಿ ಇರಿಸಲಾಗುತ್ತದೆ. ಎತ್ತುಗೆಗೆ ಸುನೀಲ್ ಮನೆಗೆ ಹೋದ ಎಂಬ ವಾಕ್ಯದಲ್ಲಿ ಆ ವಾಕ್ಯದ ತಿರುಳು ಪದವಾಗಿ ಹೋದ ಎಂಬ ಎಸಕ ಪದ ಬಂದಿದೆ. ಈ ತಿರುಳು ಪದದೊಂದಿಗೆ ಸುನೀಲ್ ಮತ್ತು ಮನೆಗೆ ಎಂಬ ಬೇರೆಯೂ 2 ಪದಗಳು ಬಂದಿದ್ದು ಅವು ಆ ಪದ ತಿಳಿಸುವ ಎಸಕದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತವೆ, ಇಲ್ಲವೇ ಅದು ಕೊಡುವ ಮಾಹಿತಿಯನ್ನೇ ಹೆಚ್ಚು ವಿವರವಾಗಿ ತಿಳಿಸುತ್ತದೆ. ಎತ್ತುಗೆಗೆ ಹೋದ ಎಂಬ ಎಸಕ ಪದವು ತಿಳಿಸುವ ಕೆಲಸಕ್ಕೆ ಒಂದು ಗುರಿ, ಹೋಗುವ ಜಾಗ ಇರುತ್ತದೆ. ಆದರೆ ಅದು ಯಾವುದು ಎಂಬುದನ್ನು ಆ ಪದ ತಿಳಿಸುವುದಿಲ್ಲ. ಹಾಗಾಗಿ ಈ ಹೆಚ್ಚಿನ ಸಂಗತಿಯನ್ನು ತಿಳಿಸುವುದಕ್ಕಾಗಿ ಅದರ ಮೊದಲು ಮನೆಗೆ ಎಂಬ ಪದವನ್ನು ಬಳಸಲಾಗಿದೆ. ಇದಕ್ಕೆ ಬದಲು ಹೋದ ಎಂಬ ಎಸಕ ಪದದಲ್ಲೇ ಹೋದವನು ಒಬ್ಬ ವ್ಯಕ್ತಿ, ಗಂಡಸು ಎಂಬುದನ್ನು ತಿಳಿಸಲು ಅದರ ಕೊನೆಯಲ್ಲಿ ಅ ಎಂಬ ಒಟ್ಟು ಬಂದಿದೆ. ಹಾಗಾಗಿ ಆ ವಾಕ್ಯದಲ್ಲಿ ಮೊದಲಿಗೆ ಬಂದಿರುವ ಸುನೀಲ್ ಎಂಬ ಪದಕ್ಕೆ ಅದೇ ಸಂಗತಿಯನ್ನು ಹೆಚ್ಚು ವಿವರವಾಗಿ ಸೂಚಿಸುವ ಕೆಲಸವಿದೆ ಎಂದು ಹೇಳಬಹುದು. ಎಸಕವನ್ನು ತಿಳಿಸುವ ವಾಕ್ಯಗಳಲ್ಲಿ ಮುಖ್ಯವಾಗಿ 2 ಬಗೆಯ ಎಸಕ ಪದಗಳು ಬಳಕೆಯಾಗುತ್ತವೆ. ಇವನ್ನು ಆಗುಹಗಳು ಮತ್ತು ಮಾಡುಹಗಳು ಎಂಬುದಾಗಿ ಕರೆಯಬಹುದು. ಸೋರು ಎಂಬುದು ಒಂದು ಆಗುಹವನ್ನು ತಿಳಿಸುವ ಪದ. ಮಾಡಿನಿಂದ ನೀರು ಸೋರುತ್ತಿದೆ ಎಂಬ ವಾಕ್ಯದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು, ಎಂದರೆ ಒಂದು ಆಗುಹವನ್ನು ಅದರಲ್ಲಿ ಬಂದಿರುವ ಈ ಸೋರು ಎಂಬ ಪದ ತಿಳಿಸುತ್ತದೆ. ಇದಕ್ಕೆ ಬದಲು ಓದು ಎಂಬುದು ಒಂದು ಮಾಡುಹ ಪದ. ಹುಡುಗ ಕತೆ ಓದುತ್ತಿದ್ದಾನೆ ಎಂಬ ವಾಕ್ಯದಲ್ಲಿ ಹುಡುಗ ಏನು ಮಾಡುತ್ತಿದ್ದಾನೆ ಎಂಬುದನ್ನು, ಎಂದರೆ ಒಂದು ಮಾಡುಹವನ್ನು ಈ ಓದು ಎಂಬ ಪದ ತಿಳಿಸುತ್ತದೆ. ಒಂದು ವಾಕ್ಯದಲ್ಲಿ ಬರುವ ಎಸಕ ಪದದೊಂದಿಗೆ ಬೇರೆ ಎಂತಹ ಪದಗಳೆಲ್ಲ ಬರಬಲ್ಲುವೋ ಎಂಬುದು ಆ ಎಸಕ ಪದ ಎಂತಹ ಎಸಕವನ್ನು ತಿಳಿಸುತ್ತದೆ ಎಂಬುದರ ಮೇಲೆ ಅವಲಂಬಿಸಿದೆ. ಸೋರು ಎಂಬ ಎಸಕ ಪದದೊಂದಿಗೆ ಮೇಲೆ ಕೊಟ್ಟಿರುವ ವಾಕ್ಯದಲ್ಲಿ ಸೋರುವುದು ಏನು ಎಂಬುದನ್ನು ತಿಳಿಸುವ ನೀರು ಎಂಬ ಒಂದು ಆಗುಗ ಪದ ಬಂದಿದೆ ಮತ್ತು ಸೋರುವುದು ಎಲ್ಲಿಂದ ಎಂಬುದನ್ನು ತಿಳಿಸುವ ಮಾಡಿನಿಂದ ಎಂಬ ಒಂದು ಸುರು ಪದ ಬಂದಿದೆ. ಇದಕ್ಕೆ ಬದಲು ಓದು ಎಂಬ ಎಸಕ ಪದದೊಂದಿಗೆ ಮೇಲೆ ಕೊಟ್ಟಿರುವ ವಾಕ್ಯದಲ್ಲಿ ಅದು ತಿಳಿಸುವ ಮಾಡುಹವನ್ನು ಯಾರು ಮಾಡುತ್ತಿದ್ದಾರೆ ಎಂಬುದನ್ನು ತಿಳಿಸುವ ಹುಡುಗ ಎಂಬ ಒಂದು ಮಾಡುಗ ಪದ ಬಂದಿದೆ ಮತ್ತು ಆತ ಏನು ಮಾಡುತ್ತಿದ್ದಾನೆ ಎಂಬುದನ್ನು ತಿಳಿಸುವ ಕತೆ ಎಂಬ ಈಡು ಪದ ಬಂದಿದೆ. ಓದು ಎಂಬ ಎಸಕ ಪದದ ಬದಲು ಬೀಡು ಎಂಬ ಬೇರೊಂದು ಎಸಕ ಪದವನ್ನು ಬಳಸಿದೆವಾದರೆ ಅದರೊಂದಿಗೆ ಈಡನ್ನು ತಿಳಿಸುವ ಪದ ಬರಲಾರದು. ಆದರೆ ಅದಕ್ಕೆ ಬದಲು ಆ ಎಸಕ ಪದ ತಿಳಿಸುವ ಆಗುಹ ಎಲ್ಲಿ ನಡೆಯಿತು ಎಂಬುದನ್ನು, ಎಂದರೆ ಅದರ ಜಾಗವನ್ನು ತಿಳಿಸುವ ಪದ ಬರಬಲ್ಲುದು. ಹುಡುಗ ಅಂಗಳದಲ್ಲಿ ಬಿದ್ದ, ಇಲ್ಲವೇ ಅದು ಎಲ್ಲಿಂದ ಮೊದಲಾಗಿದೆ ಮತ್ತು ಎಲ್ಲಿಗೆ ಸಾಗಿದೆ ಎಂಬುದನ್ನು ತಿಳಿಸುವುದಕ್ಕಾಗಿ ಹುಡುಗ ಮರದಿಂದ ಗುಂಡಿಗೆ ಬಿದ್ದ ಎಂಬ ವಾಕ್ಯದಲ್ಲಿ ಕಾಣಿಸುವ ಹಾಗೆ ಅದರ ಸುರುವನ್ನು ಮರದಿಂದ ಎಂಬುದನ್ನು ಮತ್ತು ಗುರಿಯನ್ನು ಗುಂಡಿಗೆ ಎಂಬುದನ್ನು
ತಿಳಿಸುವ ಪದಗಳು ಬಳಕೆಯಾಗಬಲ್ಲುವು. ಎಸಕಗಳನ್ನು ತಿಳಿಸುವ ವಾಕ್ಯಗಳಲ್ಲಿ ಎಸಕ ಪದಗಳು ಬರುವ ಹಾಗೆ ಇರುಹಗಳನ್ನು ತಿಳಿಸುವ ವಾಕ್ಯಗಳಲ್ಲಿ ಇರು ಎಂಬ ಪದ ಬರುತ್ತದೆ. ಎತ್ತುಗೆಗೆ ಹುಡುಗನ ಕೈಯಲ್ಲಿ ಒಂದು ಹಣ್ಣಿದೆ ಎಂಬ ವಾಕ್ಯ ಒಂದು ಇರುಹವನ್ನು ತಿಳಿಸುತ್ತದೆ ಮತ್ತು ಅದರ ಕೊನೆಯಲ್ಲಿ ಇರು ಎಂಬ ಇರುಹ ಪದ ಇದೆ ಎಂಬ ರೂಪದಲ್ಲಿ ಬಂದಿದೆ. ಇರುಹವನ್ನು ತಿಳಿಸುವ ವಾಕ್ಯಗಳಲ್ಲಿ ಇರುಹ ಪದ ಬಾರದಿರುವುದು ಇದೆ. ಎತ್ತುಗೆಗೆ ಈ ಗಿಡದ ಎಲೆ ಕೆಂಪು ಎಂಬ ವಾಕ್ಯದಲ್ಲಿ ಇರುಹ ಪದ ಬಂದಿಲ್ಲ. ಮೇಲೆ 7ಕ ದಲ್ಲಿ ಕೊಟ್ಟಿರುವ ಸುನೀಲ್ ಮೈಗಳ್ಳ ಎಂಬ ವಾಕ್ಯದಲ್ಲೂ ಅದು ಬಂದಿಲ್ಲ. ಎಸಕ ಪದಗಳಿಗೆ ಇಸು ಎಂಬ ಒಟ್ಟನ್ನು ಸೇರಿಸಿ ಕೆಲವು ಹೆಚ್ಚಿನ ಸುಳು ವಾಕ್ಯಗಳನ್ನು ಉಂಟು ಮಾಡಲು ಬರುತ್ತದೆ. ಇವುಗಳಲ್ಲಿ ಕೆಲವನ್ನು ಮಾಡುಹಗಳಲ್ಲಿ ಬಳಕೆಯಾಗುವಂತಹ ಇಟ್ಟಳಗಳಿಂದಲೇ ಉಂಟು ಮಾಡಲಾಗುತ್ತದೆ. ಆದರೆ ಬೇರೆ ಕೆಲವನ್ನು ಉಂಟು ಮಾಡಲು ಕೆಲವು ಹೆಚ್ಚಿನ ಇಟ್ಟಳಗಳನ್ನು ಬಳಸಬೇಕಾಗುತ್ತದೆ. ಹೀಗಿದ್ದರೂ ಅವನ್ನೆಲ್ಲ ಮೇಲೆ ಕೊಟ್ಟಿರುವ ಸುಳು ವಾಕ್ಯಗಳ ಇಟ್ಟಳಗಳಲ್ಲಿ ಮಾರ್ಪಾಡುಗಳನ್ನು ಮಾಡುವ ಮೂಲಕ ಪಡೆಯಲು ಬರುತ್ತದೆ. ಹಾಗಾಗಿ ಅವನ್ನು ಉಂಟು ಮಾಡುವ ಬಗೆ ಹೇಗೆ ಎಂಬುದನ್ನು ಆಮೇಲೆ ತಿಳಿಸಲಾಗಿದೆ. ಇದಲ್ಲದೆ ಎಸಕ ಪದಗಳಿಗೆ ಬೇರೆ ಬಗೆಯ ಪದಗಳನ್ನು ಸೇರಿಸಿ ಕೂಡು ಪದಗಳನ್ನು ಉಂಟು ಮಾಡುವಂತಹ ಒಂದು ಹಲವು ಕನ್ನಡದಲ್ಲಿದೆ. ಎತ್ತುಗೆಗೆ ನಾಯಿಗಳು ಕಚ್ಚಾಡುತ್ತಿವೆ ಎಂಬ ವಾಕ್ಯದಲ್ಲಿ ಕಚ್ಚಾಡು ಎಂಬ ಕೂಡು ಪದವನ್ನು ಬಳಸಲಾಗಿದೆ. ಇಂತಹ ಕೂಡು ಪದಗಳನ್ನು ಬಳಸಿರುವ ವಾಕ್ಯಗಳ ಇಟ್ಟಳ ಕೆಲವು ವಿಷಯಗಳಲ್ಲಿ ಸುಳು ವಾಕ್ಯಗಳ ಇಟ್ಟಳದಿಂದ ಬೇರಾಗಿದೆ. ಆದರೆ ಇವನ್ನು ಸುಳು ವಾಕ್ಯಗಳಿಂದ ಪಡೆಯಲು ಬರುತ್ತದೆ. 1.3.2 ಎಸಕಗಳು ಮತ್ತು ಅವುಗಳ ಪಾಂಗುಗಳು. ಮೇಲೆ ತಿಳಿಸಿದ ಹಾಗೆ ಒಂದು ವಾಕ್ಯದಲ್ಲಿ ಎಸಕ ಪದದೊಂದಿಗೆ ಅದು ತಿಳಿಸುವ ಎಸಕದ ಆಗುಗ, ಮಾಡುಗ, ಈಡು, ಗುರಿ ಮತ್ತು ಜಾಗಗಳನ್ನು ತಿಳಿಸಲು ಬರುತ್ತದೆ. ಆದರೆ ಅವುಗಳಲ್ಲಿ ಎಂತಹವು ಬರಬಲ್ಲುವು ಮತ್ತು ಎಷ್ಟು ಬರಬಲ್ಲುವು ಇಲ್ಲವೇ ಬರಬೇಕು ಎಂಬುದನ್ನು ಆ ವಾಕ್ಯದ ಎಸಕ ಪದವೇ ತೀರ್ಮಾನಿಸುತ್ತದೆ. ಎತ್ತುಗೆಗೆ ಮಾರು ಎಂಬ ಎಸಕ ಪದವನ್ನು ಬಳಸಿದೆವಾದರೆ ಅದರೊಂದಿಗೆ ಆ ಎಸಕದ ಮಾಡುಗ, ಮಾರುವ ವ್ಯಕ್ತಿ, ಗುರಿ, ಯಾರಿಗೆ ಮಾರಿದ್ದೋ ಆ ವ್ಯಕ್ತಿ ಮತ್ತು ಈಡು, ಮಾರಿದ ವಸ್ತು ಎಂಬವುಗಳು ಬರುತ್ತವೆ. ಇದಕ್ಕೆ ಬದಲು ತಿನ್ನು ಎಂಬ ಎಸಕ ಪದವನ್ನು ಬಳಸಿದೆವಾದರೆ ಅದರೊಂದಿಗೆ ಆ ಎಸಕದ ಮಾಡುಗ, ತಿನ್ನುವ ವ್ಯಕ್ತಿ ಮತ್ತು ಈಡು, ತಿನ್ನುವ ವಸ್ತು ಎಂಬವೆರಡು ಮಾತ್ರ ಬರುತ್ತವೆ. ಅಳು ಎಂಬ ಬೇರೊಂದು ಎಸಕ ಪದವನ್ನು ಬಳಸಿದೆವಾದರೆ ಅದರೊಂದಿಗೆ ಆಗುಗ, ಅಳುವ ವ್ಯಕ್ತಿ ಎಂಬುದು ಮಾತ್ರ ಬರುತ್ತದೆ. ಇದನ್ನು ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿ ಕಾಣಬಹುದು. 8. ಸೀತೆ ಮನೆಯನ್ನು ಜಾನಕಿಗೆ ಮಾರಿದಳು. 9. ಹುಡುಗ ಸೀಬೆಹಣ್ಣು ತಿಂದ. 10. ಮಗು ಅಳುತ್ತಿದೆ. ಎಸಕ ಪದಗಳೊಂದಿಗೆ ಬರುವ ಈ ಆಗುಗ, ಮಾಡುಗ, ಈಡು, ಸುರು, ಗುರಿ ಮತ್ತು ಜಾಗಗಳನ್ನು ಅದರ ಪಾಂಗುಗಳೆಂದು ಕರೆಯಬಹುದು. ಇವುಗಳಲ್ಲಿ ಆಗುಗ ಪಾಂಗು ಎಲ್ಲ ಬಗೆಯ ಆಗುಹ ವಾಕ್ಯಗಳಲ್ಲೂ ಬರುತ್ತದೆ ಮತ್ತು ಮಾಡುಗ ಪಾಂಗು ಎಲ್ಲ ಬಗೆಯ ಮಾಡುಹ ವಾಕ್ಯಗಳಲ್ಲೂ ಬರುತ್ತದೆ. ಆದರೆ ಇವೆರಡೂ ಒಟ್ಟಿಗೆ ಒಂದೇ ವಾಕ್ಯದಲ್ಲಿ ಬರುವುದಿಲ್ಲ. ಹಾಗಾಗಿ ಇವನ್ನು ಗುರುತಿಸುವುದಕ್ಕಾಗಿ ಯಾವ ಒಟ್ಟನ್ನು ಬಳಸಬೇಕಾಗುವುದಿಲ್ಲ. ಬಾಕಿ ಉಳಿದ ಪಾಂಗುಗಳಲ್ಲಿ ಈಡನ್ನು ಅನ್ನು ಎಂಬ ಒಟ್ಟಿನಿಂದ, ಸುರುವನ್ನು ಇಂದ ಎಂಬ ಒಟ್ಟಿನಿಂದ, ಗುರಿಯನ್ನು ಗೆ ಎಂಬ ಒಟ್ಟಿನಿಂದ ಮತ್ತು ಜಾಗವನ್ನು ಲಿ ಎಂಬ ಒಟ್ಟಿನಿಂದ ಗುರುತಿಸಲಾಗುತ್ತದೆ. ಹಲವು ಕಡೆಗಳಲ್ಲಿ ಈಡನ್ನು ಗುರುತಿಸುವ ಅನ್ನು ಎಂಬ ಒಟ್ಟು ಬಿದ್ದು ಹೋಗುವುದು ಇದೆ ಎಂಬುದನ್ನು ರಾಜು ಮರ ಕಡಿದ ಎಂಬ ವಾಕ್ಯದಲ್ಲಿ ಕಾಣಬಹುದು. ಈಡು, ಸುರು, ಕೊನೆ ಮತ್ತು ಜಾಗ ಎಂಬ ಈ 4 ಪಾಂಗುಗಳ ಬಳಕೆಗೆ ಎತ್ತುಗೆಗಳನ್ನು ಕೆಳಗೆ ಕೊಡಲಾಗಿದೆ. 11. ಹುಡುಗ ನಾಯಿಯನ್ನು ಓಡಿಸಿದ. 12. ಹುಡುಗ ಶಾಲೆಯಿಂದ ಬರುತ್ತಿದ್ದಾನೆ. 13. ಹುಡುಗನಿಗೆ ಒಂದು ಪುಸ್ತಕ ಸಿಕ್ಕಿದೆ. 14. ಮನೆಯಲ್ಲಿ ಯಾರೂ ಇಲ್ಲ. ಆಗುಹ ಮತ್ತು ಮಾಡುಹ ವಾಕ್ಯಗಳಲ್ಲಿ ಬರಬಲ್ಲ ಪಾಂಗುಗಳನ್ನವಲಂಬಿಸಿ ಅವನ್ನು ಮುಖ್ಯವಾಗಿ ಕೆಳಗೆ ಕೊಟ್ಟಿರುವ 5 ಮತ್ತು 7 ಗುಂಪುಗಳಲ್ಲಿ ವಿಂಗಡಿಸಲು ಬರುತ್ತದೆ. ಆಗುಹ ವಾಕ್ಯಗಳು. 1. ಆಗುಗ ಮಾತ್ರ. ಬೆಕ್ಕು ಸತ್ತಿತು.
2 ಆಗುಗ ಮತ್ತು ಈಡು, ಮರ ಹೂ ಬಿಟ್ಟಿದೆ. 3 ಆಗುಗ ಮತ್ತು ಸುರು, ಮರದಿಂದ ಹಣ್ಣು ಬಿತ್ತು. 4 ಆಗುಗ ಮತ್ತು ಗುರಿ, ಹುಡುಗಿಗೆ ಹಾಡು ನೆನಪಿದೆ. 5 ಆಗುಗ ಮತ್ತು ಜಾಗ, ಅಂಗಳದಲ್ಲಿ ಹುಲ್ಲು ಬೆಳೆದಿದೆ. ಮಾಡುವ ವಾಕ್ಯಗಳು. 1 ಮಾಡುಗ ಮಾತ್ರ, ಹುಡುಗ ಓಡಿದ. 2 ಮಾಡುಗ ಮತ್ತು ಈಡು, ಮಗು ಹಾಲು ಕುಡಿಯಿತು. 3 ಮಾಡುಗ ಮತ್ತು ಸುರು, ಹುಡುಗ ಮರದಿಂದ ಇಳಿದ. 4 ಮಾಡುಗ ಮತ್ತು ಗುರಿ, ಹುಡುಗ ಮರಕ್ಕೆ ಹತ್ತಿದ. 5 ಮಾಡುಗ ಮತ್ತು ಜಾಗ, ಕೋತಿ ಮರದಲ್ಲಿ ಕುಳಿತಿತು. 6 ಮಾಡುಗ, ಸುರು ಮತ್ತು ಈಡು, ಹುಡುಗ ಮರದಿಂದ ಹಣ್ಣು ಕಿತ್ತ. 7 ಮಾಡುಗ, ಗುರಿ ಮತ್ತು ಈಡು, ಅಜ್ಜಿ ಮಕ್ಕಳಿಗೆ ಕತೆ ಹೇಳಿದಳು. ಇರುವ ವಾಕ್ಯಗಳ ಪಾಂಗುಗಳು. ಇರುವ ವಾಕ್ಯಗಳಲ್ಲಿ ಬೇರೆ ಬಗೆಯ ಕೆಲವು ಪಾಂಗುಗಳು ಬಳಕೆಯಾಗುತ್ತವೆ. ಇಂತಹ ಎಲ್ಲ ವಾಕ್ಯಗಳಲ್ಲೂ ಒಂದು ಇರುಗ ಪಾಂಗು ಬರುತ್ತದೆ. ಇದಲ್ಲದೆ ಇವು ಬರಿಯ ಇರುವಿಕೆಯನ್ನು ತಿಳಿಸುವಾದರೆ ಅವುಗಳಲ್ಲಿ ಜಾಗ ಮತ್ತು ಹೊತ್ತುಗಳನ್ನು ತಿಳಿಸುವ ಬೇರೆ 2 ಪಾಂಗುಗಳು ಇಲ್ಲವೇ ಅವುಗಳಲ್ಲೊಂದು ಬರುತ್ತವೆ. ಇದಕ್ಕೆ ಬದಲು ಅವು ಒಂದು ಪರಿಚಯನ್ನು ಇಲ್ಲವೇ ಪತ್ತುಗೆಯನ್ನು ತಿಳಿಸುವುದಿದ್ದಲ್ಲಿ ಅವನ್ನು ತಿಳಿಸುವ ಬೇರೊಂದು ಪಾಂಗು ಇರುಗ ಪಾಂಗಿನೊಂದಿಗೆ ಬರುತ್ತದೆ. ಇದಲ್ಲದೆ ಜಾಗ, ಹೊತ್ತು ಮತ್ತು ಹರವನ್ನು ತಿಳಿಸುವ ಪಾಂಗುಗಳು ಇಂತಹ ವಾಕ್ಯಗಳಲ್ಲಿ ಬರಬಲ್ಲುವು. ಇವುಗಳಲ್ಲಿ ಕೆಲವು ಪಾಂಗುಗಳ ಬಳಕೆಯನ್ನು ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿ ಕಾಣಬಹುದು. 1 ಜಾಗ, ಹೊತ್ತು ಮತ್ತು ಇರುಗ, ನಿನ್ನೆ ನಾನು ಮೈಸೂರಲ್ಲಿದ್ದೆ. 2 ಪರಿಚೆ ಮತ್ತು ಇರುಗ, ಹುಡುಗ ಸಪ್ಪಗಿದ್ದಾನೆ. 3 ಪರಿಚೆ, ಜಾಗ ಮತ್ತು ಇರುಗ, ಅವನು ಮನೆಯಲ್ಲಿ ತೆಪ್ಪಗಿರುತ್ತಾನೆ. 4 ಪತ್ತುಗೆ ಮತ್ತು ಇರುಗ, ಅವನಿಗೆ ಕೆಲಸ ಇದೆ. 5 ಪತ್ತುಗೆ, ಹೊತ್ತು, ಹರವು ಮತ್ತು ಇರುಗ, ಹುಡುಗರಿಗೆ ನಾಳೆ ಶಾಲೆಗೆ ರಜೆ ಇದೆ.